ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರೀತಿ ಅಂದರೆ ನಂಬಿಕೆ, ಪ್ರೀತಿ ಅಂದರೆ ತ್ಯಾಗ. ಆದರೆ ಅದೇ ಪ್ರೀತಿ ಒಮ್ಮೊಮ್ಮೆ ಮನುಷ್ಯನನ್ನು ಮೃಗ ಮಾಡಿಬಿಡುತ್ತೆ. ಅದಕ್ಕೆ ಈ ಘಟನೆಯೇ ಸಾಕ್ಷಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡುಕ ಹುಟ್ಟಿಸುವಂಥ ಕೊಲೆಯೊಂದು ನಡೆದಿದೆ. ಫಾರಿನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ನಂಬಿಸಿ ತನ್ನ ಬಾಯ್ ಫ್ರೆಂಡ್ನ ಕೈಕಾಲು ಕಟ್ಟಿ ಪೆಟ್ರೋಲ್ ಸುರಿದು ಜೀವಂತವಾಗಿ ಸುಟ್ಟ ಘಟನೆ ಇಡೀ ನಮ್ಮ ಕರ್ನಾಟಕವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಬ್ಯಾಡರಹಳ್ಳಿಯ ಅಂಜನಾನಗರದಲ್ಲಿ ನಡೆದ ಈ ಕೃತ್ಯದ ಹಿಂದೆ ಅಡಗಿರುವ ಆ ಸ್ಫೋಟಕ ಸತ್ಯಗಳೇನು? ಪ್ರೇಮ ಅನ್ನೋ ಯುವತಿ ತನ್ನ ಪ್ರಿಯಕರ ಕಿರಣ್ಣನ್ನು ಅಷ್ಟೊಂದು ಕ್ರೂರವಾಗಿ ಕೊಂದಿದ್ದು ಯಾಕೆ? ಈ ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಕಿರಣ್ ಮತ್ತು ಪ್ರೇಮ ಕಳೆದ 4 ವರ್ಷಗಳಿಂದ ಒಬ್ರಿಗೊಬ್ಬರು ಪರಿಚಿತರಾಗಿರ್ತಾರೆ. ಕಳೆದ 2 ವರ್ಷಗಳಿಂದ ಇವರ ನಡುವೆ ಪ್ರೀತಿ ಇರುತ್ತೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಈ ವರ್ಷದ ಫೆಬ್ರವರಿ 14 ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನದಂದು ಪ್ರೇಮ ತನ್ನ ಪ್ರೀತಿಯನ್ನು ಕಿರಣ್ಗೆ ಅಧಿಕೃತವಾಗಿ ಹೇಳ್ಕೊಂಡಿರ್ತಾಳೆ. ಕಿರಣ್ ಕೂಡ ಅದಕ್ಕೆ ಒಪ್ಕೊಂಡಿರ್ತಾನೆ. ಪ್ರೇಮ ಕಿರಣ್ಣನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ಲು ಅಂದರೆ ಆತನಿಗೋಸ್ಕರ ಸುಮಾರು 4.5 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ ಮತ್ತು ಮೊಬೈಲ್ ಕೊಡಿಸೋದಕ್ಕೆ ಮುಂದಾಗಿರ್ತಾಳೆ. ಕೊಲೆ ನಡೆದ ದಿನ ಕೂಡ ಇಬ್ಬರು ಹೊಸ ಬೈಕ್ ನೋಡೋದಕ್ಕೆ ಶೋರೂಮ್ಗೆ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಸುಂದರ ಪ್ರೇಮ ಕಥೆಯ ಹಿಂದೆ ದ್ವೇಷದ ಕಿಚ್ಚು ಹತ್ಕೊಳ್ಳೋದಕ್ಕೆ ಒಂದು ಕಾರಣ ಇತ್ತು. ಯಾವಾಗ ಕಿರಣ್ ತನ್ನ ಹಳೆಯ ಪ್ರೇಯಸಿಯ ಜೊತೆಗೆ ಮತ್ತೆ ಸಂಪರ್ಕ ಬೆಳೆಸಿದ್ನೋ ಅಲ್ಲಿಂದ ಇವರ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ. ಕಿರಣ್ ತನ್ನ ಮಾಜಿ ಪ್ರೇಯಸಿಯ ಹುಟ್ಟುಹಬ್ಬ ಆಚರಿಸಿ ಅವಳ ಜೊತೆ ಫೋಟೋ ತೆಗೆಸ್ಕೊಂಡಿದ್ದ. ಇದನ್ನು ನೋಡಿದ ಪ್ರೇಮ ಆಕ್ರೋಶಗೊಂಡಿದ್ಲು. ಕಿರಣ್ ಅವಳನ್ನು ಕಡೆಗಣಿಸೋದಕ್ಕೆ ಶುರು ಮಾಡಿದ್ದ. ಅಷ್ಟೇ ಅಲ್ಲದೆ ಆಕೆಯ ನಂಬರನ್ನು ಕೂಡ ಬ್ಲಾಕ್ ಮಾಡಿದ್ದ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ದೊಡ್ಡ ಜಗಳ ನಡೆದಿತ್ತು. ತನ್ನನ್ನು ಕಿರಣ್ ಬಿಟ್ಟೋಗ್ತಾ ಇದ್ದಾನೆ ಅನ್ನೋ ಸೇಡು ಪ್ರೇಮಾಳ ತಲೆಯಲ್ಲಿ ಕೊಲೆ ಮಾಡುವ ಪ್ಲ್ಯಾನನ್ನು ಹುಟ್ಟಾಕುತ್ತೆ. ನಾನು ಹೇಳಿದ ದಿನವೇ ನಾವು ಮದುವೆ ಆಗೋಣ ಅಂತ ಸುಳ್ಳು ಹೇಳಿ ಕಿರಣ್ಣನ್ನು ನಂಬಿಸ್ತಾಳೆ. ಏಪ್ರಿಲ್ 21ನೇ ತಾರೀಕು ಮಂಗಳವಾರ ಪ್ರೇಮಾಳ ತಾಯಿ ಮತ್ತು ಅಣ್ಣ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಕಿರಣ್ಣನ್ನು ಮನೆಗೆ ಕರೆಸ್ಕೊಳ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಆ ಭೀಕರ ಕೃತ್ಯ. ನಿನಗೆ ನಾನಿವತ್ತು ಫಾರಿನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಕಿರಣ್ ಅಂತ ಹೇಳಿ ಅವನ ಕಣ್ಣಿಗೆ ಬಟ್ಟೆ ಕಟ್ತಾಳೆ. ಬಳಿಕ ಆತನ ಕೈಕಾಲುಗಳನ್ನು ಹಗ್ಗ ಮತ್ತು ಆನ್ಲೈನ್ನಲ್ಲಿ ತರಿಸಿದ್ದ ಹ್ಯಾಂಡ್ ಕಪ್ ಬೆಲ್ಟ್ನಿಂದ ಮಂಚಕ್ಕೆ ಬಿಗಿದು ಕಟ್ತಾಳೆ. ಕಿರಣ್ ಯಾಕಿಷ್ಟು ಟೈಟಾಗಿ ಕಟ್ತಿದ್ದೀಯಾ ಅಂತ ಕೇಳಿದಾಗ ಇದು ವೆಸ್ಟರ್ನ್ ಸ್ಟೈಲು, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿ ಆತನನ್ನು ಅಸಹಾಯಕನನ್ನಾಗಿ ಮಾಡ್ತಾಳೆ. ಕಿರಣ್ ಸಂಪೂರ್ಣವಾಗಿ ಬಂದಿಯಾದ ಮೇಲೆ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆಯನ್ನು ಆತನ ಮೈ ಮೇಲೆ ಸುರಿದು ಬೆಂಕಿ ಹಚ್ತಾಳೆ. ಬೆಂಕಿಯ ಜ್ವಾಲೆಯಲ್ಲಿ ಕಿರಣ್ ಕಿರ್ಚಾಡ್ತಾ ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ. ಅಚ್ಚರಿಯ ವಿಷಯ ಏನಂದರೆ ಈ ಭೀಕರ ದೃಶ್ಯವನ್ನು ಆಕೆ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಇದೆ. ಈ ಘಟನೆ ನಡೆದ ನಂತರ ಪ್ರೇಮ ಪೊಲೀಸರಿಗೆ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ಲು. ನಾನು ಟಾಯ್ಲೆಟ್ನಲ್ಲಿದ್ದೆ, ಶಬ್ದ ಕೇಳಿ ಬಂದು ನೋಡುವಷ್ಟರಲ್ಲಿ ಕಿರಣ್ ಬೆಂಕಿ ಹಚ್ಕೊಂಡಿದ್ದ ಅಂತ ಕತೆ ಕಟ್ಟಿರ್ತಾಳೆ. ಆದರೆ CCTV ದೃಶ್ಯಾವಳಿಗಳಲ್ಲಿ ಕಿರಣ್ ಬರುವಾಗ ಪೆಟ್ರೋಲ್ ತಂದಿರಲಿಲ್ಲ ಅನ್ನೋದು ಸಾಬೀತಾಗುತ್ತೆ. ಪೊಲೀಸರ ತೀವ್ರ ವಿಚಾರಣೆ ಎದುರಿಸಲಾಗದೇ ಕೊನೆಗೂ ತಾನೇ ಕೊಲೆ ಮಾಡಿದ್ದಾಗಿ ಪ್ರೇಮ ಒಪ್ಕೊಂಡಿದ್ದಾಳೆ. ತನಿಖೆಯ ವೇಳೆ ಇನ್ನೊಂದು ವಿಷಯ ತಿಳಿದು ಬಂದಿದೆ. ಕಿರಣ್ಣನ್ನು ಕೊಂದು ತಾನೂ ವಿಷ ಸೇವಿಸಿ ಸಾಯಬೇಕು ಅಂತ ಪ್ರೇಮ ಪ್ಲ್ಯಾನ್ ಮಾಡಿದ್ಲು. ರೂಮ್ನಲ್ಲಿ ವಿಷದ ಬಾಟ್ಲಿ ಕೂಡ ಇತ್ತು. ಆದರೆ ಕಿರಣ್ ಕಿರ್ಚಾಡುವಾಗ ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದರಿಂದ ಭಯ ಬಿದ್ದು ಆಕೆ ಹೊರಗೆ ಓಡಿ ಬಂದಿದ್ದಾಳೆ. ಪ್ರಸ್ತುತ ಬ್ಯಾಡರಹಳ್ಳಿ ಪೊಲೀಸರು ಪ್ರೇಮಾಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಸುಮಾರು 1:15 1:45 ನಡುವೆ ನಮ್ಮ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೇಮ ಎನ್ನುವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕಿರಣ್ ಎನ್ನುವರಿಗೆ ಪೆಟ್ರೋಲ್ ಮತ್ತು ಕೆರೋಸಿನ್ ಮಿಶ್ರಿತ ಒಂದು ಲಿಕ್ವಿಡ್ ಹಾಕಿ ಆ ಮನೆಯಲ್ಲಿ ಪ್ರೇಮ ಎನ್ನುವರು ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಪ್ರಕರಣ ಆಗಿರ್ತದೆ. ಈ ಪ್ರೇಮ ಮತ್ತು
ಅಮೃತ ಕಿರಣ್ ಇಬ್ಬರು ವೊಡಾಫೋನ್ ಒಂದು ಕಚೇರಿಯಲ್ಲಿ ರಾಜಾಜಿನಗರದಲ್ಲಿ ಹಿಂದೆ ಕೆಲಸ ಮಾಡ್ತಿರ್ತಾರೆ ಮತ್ತು ಪರಸ್ಪರ ಪ್ರೀತಿ ಮಾಡ್ತಿದ್ರು ಅಂತ ತಿಳಿದು ಬಂದಿರ್ತದೆ. ಸೊ ಇತ್ತೀಚೆಗೆ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೋ ರೀತಿಯ ಸಮಸ್ಯೆ ಆಗಿ ಸೊ ಈಕೆ ಕಿರಣ್ ಅನ್ನೋನು ಈ ಪ್ರೇಮವನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅನ್ನೋ ಒಂದು ಫೀಲಿಂಗಲ್ಲಿ ಆತನನ್ನು ಕೊಲೆ ಮಾಡಲು ಈಕೆ ನಿರ್ಧಾರ ಮಾಡಿ ಇವತ್ತು ಮನೆಗೆ ಕರೆಸ್ಕೊಂಡು ಒಂದು ಕೃತ್ಯವನ್ನು ಎಸಗಿದ್ದಾರೆ. ಇವನೇ ಅವಾಯ್ಡ್ ಮಾಡ್ತಿದ್ದ ಅಂತ ಅವಳಿಗೆ ಒಂದು ಫೀಲಿಂಗ್ ಬಂದಿರ್ತದೆ, ಇತ್ತೀಚೆಗೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಆತನನ್ನು ಇವತ್ತು ಫೋನ್ ಮಾಡಿ ಕರೆಸ್ಕೊಂಡು ಈ ಒಂದು ಕೃತ್ಯನ ಎಸಗಿರ್ತಾಳೆ. ಸರ್ ವಿಡಿಯೋ ಏನೋ ಮಾಡಿಟ್ಟಿದ್ದಾಳಂತಲ್ಲ ಸರ್, ಆ ರೀತಿ ಮಾಡ್ಬೇಕಾದ್ರೆ ವಿಡಿಯೋ ಎಲ್ಲ ಕೈ ಕಾಲೆಲ್ಲ ಕಟ್ಟಿ ನಾವು ಇನ್ನೂ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಏನು ಮಾಡಿದ್ದಾಳೆ ಏನು ಅಂತ. ಸೊ ಇನ್ನು ಪ್ರಕರಣ ದಾಖಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಬಂದು ದೂರು ನೀಡಿದ ನಂತರ ಪ್ರಕರಣ ದಾಖಲಾಗಿ ನಂತರ ಮುಂದಿನ ತನಿಖೆ ಎಲ್ಲ ಮಾಡಬೇಕು. ಕಿರಣ್ ಈತ ಮೂಲತಃ ಚಿಕ್ಕನಾಯಕನಹಳ್ಳಿ ತಾಲೂಕಿನವನು ಅಂತ ತಿಳಿದು ಬಂದಿದೆ. ಈಗ ಅವರ ಕುಟುಂಬಸ್ಥರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವ್ರು ಇನ್ನೂ ಬರ್ತಾ ಇದ್ದಾರೆ ಅಂತ. ಏನ್ ಕೆಲಸ ಮಾಡ್ತಾ ಇದ್ರು ಸರ್ ಇವರಿಬ್ರು ವೊಡಾಫೋನ್ ಇದರಲ್ಲಿ ಆಫೀಸಲ್ಲಿ ಈ ಸಿಮ್ ಕಾರ್ಡ್ ಮಾರಾಟ ಮಾಡುವುದು, ಈ ರೀತಿ ಕಸ್ಟಮರ್ಸ್ಗೆ ಸರ್ವಿಸ್ ನೀಡುವಂತಹ ಒಂದು ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಿಂದ ಜೊತೆ ಇವರು ಪರಿಚಯ ಪರಸ್ಪರ ಕಳೆದ ವರ್ಷದಿಂದ ಅಷ್ಟೇ ಪರಿಚಯ ಆಗಿದೆ ಅಂತ ಬಂದಿದೆ. ಬಟ್ ಕೆಲಸ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ವೊಡಾಫೋನ್ ಅಲ್ಲೂ ಕೂಡ ಈ ಹಿಂದೆ ಸುಮಾರು ವರ್ಷಗಳಿಂದ ಮಾಡಿದ್ದಾರೆ. ಫರ್ದರ್ ಡೀಟೇಲ್ಸ್ ಇನ್ನು ಡೀಟೇಲ್ ಆಗಿ ವಿಚಾರಣೆ ಮಾಡಿದ ನಂತರ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂದ್ರೆ ಕೆರೋಸಿನ್ ಪೆಟ್ರೋಲ್ ತಂದಿಟ್ಕೊಂಡು ಅದೇ ಪೂರ್ವ ತಯಾರಿ ನಡೆಸಲಾಗಿದೆ ಅನ್ನೋ ಮಾಹಿತಿ ನಮಗೆ ತಿಳಿದು ಬಂದಿದೆ. ಬಟ್ ಅದು ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ದಾರೆ ಅಥವಾ ಇವತ್ತೇ ಪ್ಲಾನ್ ಮಾಡಿದ್ದ ಏನು ಅನ್ನೋದೆಲ್ಲ ವಿಚಾರಣೆ ಮಾಡಿದ ನಂತರ, ನಾವು ಡೀಟೇಲ್ ಆಗಿ ವಿಚಾರಣೆ ಮಾಡಿದ ನಂತರ ತಿಳಿದು ಬಂದಿದೆ. ಅಂದಾಜು ಇಬ್ಬರು 27ರಿಂದ 30 ಒಳಗಿದ್ದಾರೆ. ಇಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಬಂದಿದೆ. ಸೊ ಅದಕ್ಕೆ ಏನಾದರೂ ರಿಲೆವೆಂಟ್ ನಮಗೆ ಎವಿಡೆನ್ಸ್ ಸಿಕ್ಕಿದ್ರೆ ಕನ್ಫರ್ಮ್ ಮಾಡ್ತೀವಿ. ಎನ್ಕ್ವೈರಿಲಿ ಏನಾದ್ರು ಹೇಳಿದ್ದಾರೆ ಈಗ ಇಲ್ಲ, ಇನ್ನು ಪ್ರಕರಣ ದಾಖಲಾಗ್ತಾ ಇದೆ. ಸೊ ಅದಾದ್ಮೇಲೆ ವಿಚಾರಣೆ ಮಾಡಿ ನಮಗೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಇದು. ಸೊ ಇದನ್ನು ವಿಚಾರಣೆ ಮಾಡಿದ ನಂತರ ಕನ್ಫರ್ಮ್ ಮಾಡ್ತೀವಿ. ಪ್ರೀತಿ ಅಂದರೆ ಪ್ರಾಣ ಕೊಡೋದು ಅಂದ್ಕೊಂಡಿದ್ದ ಕಾಲ ಈಗ ಮುಗಿದೋಗಿದೆ. ಈಗ ಪ್ರೀತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಣ ತೆಗೆಯುವ ಕಾಲ ಬಂದಿದೆ. ನಂಬಿ ಬಂದವನನ್ನೇ ಈ ರೀತಿ ಸುಟ್ಟು ಕೊಂದ ಈ ಘಟನೆ ಸಮಾಜಕ್ಕೆ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.